ಕೆಲಸ ಕಾರ್ಯಗಳು ದೊಡ್ಡಬಳ್ಳಾಪುರ ನಗರಕ್ಕೆ ಈಗ ಜಿಲ್ಲಾ ಆಸ್ಪತ್ರೆ ವಿಚಾರದಲ್ಲಿ ಇರಬಹುದು ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಸರ್ ನಿಮ್ಮ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಸ್ಪತ್ರೆಯನ್ನು ನಾನು ದೊಡ್ಡಬಳ್ಳಾಪುರಕ್ಕೆ ನೀಡಿದ್ದೇನೆ. ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರಕರವಾಗಿತ್ತು. ನಾನು ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಲಾಶಯದಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಮಾಡೋ ಕೆಲಸನ ನಾವು ಹಿಂದೆ ಶಾಸಕರಾಗಿದ್ದಾಗೇ ಮಾಡಿದ್ವಿ. ಅವತ್ತಿನ ಇಲ್ಲಿನ ಶಾಸಕರು ನಾವಿಬ್ಬರು ಸೇರಿ ಮಾಡಿದ್ವಿ. ಹಾಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಹುಪಾಲು ಇವತ್ತು ಜಕ್ಕಲಮಡುಗು ಜಲಾಶಯದಿಂದ ಇವತ್ತು ಸರಬರಾಜು ಆಗ್ತಾ ಇರೋದ್ರಿಂದ ಅದು ಕಡಿಮೆ ಆಗಿದೆ. ಈಗ ನಮ್ಮ ಚುನಾವಣೆಯ ಪ್ರಣಾಳಿಕೆಯ ಮುಖ್ಯ ಅಂಶನೇ ನಂದು ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಬಯಲುಸೀಮೆ ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರ, ಕೋಲಾರ ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಸೇರಿಕೊಂಡು ಈ 5 ವರ್ಷಗಳಲ್ಲಿ 100ಕ್ಕೆ 100 ಅನುಷ್ಠಾನ ತರುವಂಥದ್ದೇ ನನ್ನ ಮೊದಲನೇ ಪ್ರಾಶಸ್ತ್ಯ, ನನ್ನ ಮೊದಲನೇ ಪ್ರಣಾಳಿಕೆಯ ಅಂಶ. ಕಳೆದ 14ರಲ್ಲೂ 19ರಲ್ಲೂ ವೀರಪ್ಪ ಮೊಯ್ಲಿ ಅವರು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದರು, ಕೊನೆಗೆ ಆಗಲೇ ಇಲ್ಲ. ಕೊನೆಗೆ ಅವರು ಕ್ಷೇತ್ರವೇ ಬಿಡ್ತಕ್ಕಂಥ ಕೆಲಸ ಆಗಿದೆ. ನಿಮ್ಮ ಟರ್ಮಲ್ಲಿ ಆದರೂ ಆಗುತ್ತಾ ಸರ್? ನಾನು ಅದನ್ನೇ ಮಾತು ಕೊಡ್ತಾ ಇದ್ದೀನಿ. ಈ 5 ವರ್ಷದಲ್ಲಿ ನಾನು ಅನುಷ್ಠಾನ ಮಾಡೋಕ್ಕಾಗದೇ ಇದ್ದರೆ ಮತ್ತೆ ನಾನು ಮತ ಕೇಳಲಿಕ್ಕೆ ಬರಲ್ಲ. ಕೆಲಸ ಕಾರ್ಯಗಳು ದೊಡ್ಡಬಳ್ಳಾಪುರ ನಗರಕ್ಕೆ ಈಗ ಜಿಲ್ಲಾ ಆಸ್ಪತ್ರೆ ವಿಚಾರದಲ್ಲಿ ಇರಬಹುದು ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಸರ್ ನಿಮ್ಮ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಸ್ಪತ್ರೆಯನ್ನು ನಾನು ದೊಡ್ಡಬಳ್ಳಾಪುರಕ್ಕೆ ನೀಡಿದ್ದೇನೆ. ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರಕರವಾಗಿತ್ತು. ನಾನು ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಲಾಶಯದಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಮಾಡೋ ಕೆಲಸನ ನಾವು ಹಿಂದೆ ಶಾಸಕರಾಗಿದ್ದಾಗೇ ಮಾಡಿದ್ವಿ. ಅವತ್ತಿನ ಇಲ್ಲಿನ ಶಾಸಕರು ನಾವಿಬ್ಬರು ಸೇರಿ ಮಾಡಿದ್ವಿ. ಹಾಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಹುಪಾಲು ಇವತ್ತು ಜಕ್ಕಲಮಡುಗು ಜಲಾಶಯದಿಂದ ಇವತ್ತು ಸರಬರಾಜು ಆಗ್ತಾ ಇರೋದ್ರಿಂದ ಅದು ಕಡಿಮೆ ಆಗಿದೆ. ಈಗ ನಮ್ಮ ಚುನಾವಣೆಯ ಪ್ರಣಾಳಿಕೆಯ ಮುಖ್ಯ ಅಂಶನೇ ನಂದು ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಬಯಲುಸೀಮೆ ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರ, ಕೋಲಾರ ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಸೇರಿಕೊಂಡು ಈ 5 ವರ್ಷಗಳಲ್ಲಿ 100ಕ್ಕೆ 100 ಅನುಷ್ಠಾನ ತರುವಂಥದ್ದೇ ನನ್ನ ಮೊದಲನೇ ಪ್ರಾಶಸ್ತ್ಯ, ನನ್ನ ಮೊದಲನೇ ಪ್ರಣಾಳಿಕೆಯ ಅಂಶ. ಕಳೆದ 14ರಲ್ಲೂ 19ರಲ್ಲೂ ವೀರಪ್ಪ ಮೊಯ್ಲಿ ಅವರು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದರು, ಕೊನೆಗೆ ಆಗಲೇ ಇಲ್ಲ. ಕೊನೆಗೆ ಅವರು ಕ್ಷೇತ್ರವೇ ಬಿಡ್ತಕ್ಕಂಥ ಕೆಲಸ ಆಗಿದೆ. ನಿಮ್ಮ ಟರ್ಮಲ್ಲಿ ಆದರೂ ಆಗುತ್ತಾ ಸರ್? ನಾನು ಅದನ್ನೇ ಮಾತು ಕೊಡ್ತಾ ಇದ್ದೀನಿ. ಈ 5 ವರ್ಷದಲ್ಲಿ ನಾನು ಅನುಷ್ಠಾನ ಮಾಡೋಕ್ಕಾಗದೇ ಇದ್ದರೆ ಮತ್ತೆ ನಾನು ಮತ ಕೇಳಲಿಕ್ಕೆ ಬರಲ್ಲ.